ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಚಾನೆಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆದಷ್ಟು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇವತ್ತು ನಾನು ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ಸಿಂಪಲಾಗಿ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಆಲ್ರೆಡಿ ಬೆಳಗ್ಗೆ ತಿಂಡಿ ಎಲ್ಲ ಆಗಿದ್ದು ಮಧ್ಯಾಹ್ನ ಆಗಿದೆ. ನಿನ್ನೆ ನೈಟ್ ತುಂಬ ಮಳೆ ಬಂದಿರೋದ್ರಿಂದ ತುಂಬ ಸೆಕೆನೇ ಇದೆ ಇವತ್ತು. ನನ್ನ ಮಗಳು ಕೂಡ ಮಲಗಿದ್ದಾಳೆ, ಅದಕ್ಕೆ ವೀಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇವತ್ತೊಂದು ವಿಷಯ ಏನಂತ ಹೇಳಿದ್ರೆ, ನಾನು ಯಾವುದೇ ಒಂದು ಟಾಪಿಕ್ ಅಥವಾ ಏನೋ ಒಂದು ವಿಷಯ ಬಗ್ಗೆ ಮಾತಾಡ್ತಲ್ಲ, ಇವತ್ತು ನಾನು ನನ್ನ ಯೂಟ್ಯೂಬ್ ಬಗ್ಗೆನೇ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅಂದರೆ ಲಾಸ್ಟ್ 2 ಡೇಸ್ ಬ್ಯಾಕ್ ನಾನೊಂದು ವೀಡಿಯೋ ಹಾಕಿದ್ದೆ. ಅದು ನಂದು ಪ್ರೆಗ್ನೆಂಟ್ ವಿಷಯವಾಗಿ, ಅಂದರೆ ಗರ್ಲ್ ಬೇಬಿ ಸಿಂಪ್ಟಮ್ಸನ್ನು, ಅಂದರೆ ಯಾವ ರೀತಿ ನಾವು ಯಾವ ಮಗು ಆಗ್ಬೋದು ನಮಗೆ ಅಂತ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೆ. ಅದಕ್ಕೂ ಮುಂಚೆನೂ ಕೂಡ ನಾನು ವೀಡಿಯೋಸ್ ಹಾಕ್ತಾಯಿದ್ದೆ. ಆವಾಗ ನನಗೆ ಅಷ್ಟೊಂದೇನು ವ್ಯೂಸ್ ಬರ್ತಾ ಇರಲಿಲ್ಲ. ಹಾಗೆ ಅಷ್ಟೊಂದೇನು ವೀಡಿಯೋ ಯಾರೂ ನೋಡ್ತಾನೆ ಇರಲಿಲ್ಲ ಅಂದ್ಕೊಳ್ಳಿ. ಅಂದರೆ ನಾನು ಏನಪ್ಪ ಮಾಡೋದು, ಈ ಥರ ಆಗ್ತಿದೆ, ಏನೋ ಒಂದು ಅರ್ನಿಂಗ್ಸ್ ಮಾಡೋಣ ಮನೇಲಿ. ಇವಾಗ ಬಾಣಂತಿ ಅದರಿಂದ ಎಲ್ಲೂ ಹೋಗೋಕ್ಕಾಗಲ್ಲ, ಏನೂ ಇಲ್ಲ, ಸುಮ್ಮನೆ ಮನೇಲಿ ಕೂತ್ಕೋಬೇಕು. ಏನಾದರೂ ಮಾಡೋಣ ಅಂದರೆ ಯೂಟ್ಯೂಬ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಬಟ್ ಬೇಗ ಗ್ರೋತ್ ಆಗ್ತಾ ಇಲ್ವಲ್ಲ, ಇನ್ನು ಯಾವ ಥರ ಮಾಡೋದು, ಏನು ತಪ್ಪಾಗಿದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಸಿಚುವೇಶನಲ್ಲಿ ನಾನಿದ್ದೆ. ಆಮೇಲೆ ಹಿಂಗೆ ಒಂದ್ಸಲಿ ನನಗೆ ಲೈವ್ಗೆ ಹೋಗಬೇಕು ಅಂತೇಳಿ ಯಾರೋ ಹೇಳಿದ್ರು. ಹಿಂಗೆ ವೀಡಿಯೋ ಅಂದರೆ ಇವಾಗ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿರ್ತಾರೆ ಅಲ್ವಾ, ಅವರೆಲ್ಲರೂ ಕೂಡ ಈ ಥರ ಲೈವ್ಗೆ ಹೋಗಬೇಕು, ಈ ಥರ ಫ್ರೆಂಡ್ಸ್ಗಳನ್ನ, ನೀವೆಲ್ಲಾದರೂ ಹೋಗ್ದ ಕಡೆ ನಿಮ್ಮ ಫ್ರೆಂಡ್ಸ್ಗಳಿರ್ತಾರೆ, ಅವ್ರಿಗೆಲ್ಲ ನೀವು ಈ ಥರ ಚಾನಲ್ ಮಾಡಿದ್ದೀನಿ, ಈ ಥರ ನೋಡಿ ಅಂತೇಳಿ ನೀವು ಹೇಳಬೇಕು. ಈ ಥರ ನನಗೆ ಒಂದಷ್ಟು ಐಡಿಯಾಗಳು ಕೊಟ್ಟರು. ಅದೇ ರೀತಿ ನಾನು ಕೂಡ ಲೈವ್ಗೆ ಹೋಗಿ ನೋಡೋಣ ಏನು ಎತ್ತ ಅಂತ. ನಾನು ಯಾವತ್ತೂ ಲೈವ್ ಅದೆಲ್ಲ ಗೊತ್ತೇ ಇರಲಿಲ್ಲ. ಹಂಗನ್ಬಿಟ್ಟು ಲೈವ್ಗೆ ಹೋಗೋಣ ಅಂತೇಳಿ ಹೋದೆ. ತುಂಬ ಶೆಕೆನೂ ಇದೆ. ಹಾಗೆ ನಾನು ಲೈವ್ಗೆ ಹೋದಾಗ ಸುಮಾರು ವೀಡಿಯೋಗಳಿಗೆ ಲೈವ್ಗೆ ಹೋಗಿದ್ದೆ. ಆದರೆ ಒಂದು ಹೇಮಾ ನಾಗರಾಜು ಲಾಗ್ಸ್ ಅಂತೇಳಿ ಒಂದು ಚಾನಲ್ ಇದೆ. ಅದೆಲ್ಲರೂ ಕೂಡ ಆಲ್ಮೋಸ್ಟ್ ಗೊತ್ತಿರ್ಬೋದು ಅನ್ಕೋತೀನಿ. ಯಾಕೆಂದರೆ ಆ ಮೇಡಮ್ ತುಂಬ, ಅಂದರೆ ಅವ್ರು ನಂಗೆ ಒಂದು ರೀತಿ ಅಕ್ಕ ಅಂತಲೇ ನಾನು ಕರಿತೀನಿ. ಅವರು ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಆ ಲಾಗ್ಸ್ಗೆ ನಾನು ಅವ್ರದ್ದು ಚಾನಲ್ಗೆ ಲೈವ್ಗೆ ಹೋದೆ. ಅವಾಗ ಏನಾಯಿತು ಅಂತ ಹೇಳಿದರೆ, ಅವರು ಏನು ಮಾಡ್ತಾರೆ ಗೊತ್ತಾ, ಲೈವ್ಗೆ ಎಲ್ರಿಗೂ ಅವ್ರ ಲೈವ್ನ ಮಾತ್ರ ಯಾರೂ ಮಿಸ್ ಮಾಡಿಬಿಡಿ, ತುಂಬ ಚೆನ್ನಾಗಿ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಹಾಗೆ ಒಬ್ಬೊಬ್ಬರು ಚಾನಲ್ನೇ ಓಪನ್ ಮಾಡಿ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಅಂದರೆ ನಾವೇನಾದರೂ ಮಿಸ್ಟೇಕ್ ಮಾಡಿದರೆ ನಮಗೆ ಹೇಳ್ಕೊಡ್ತಾರೆ. ನಾವೇನಾದರೂ ಅದರಲ್ಲೇನಾದ್ರು ನಮಗೆ ಗೊತ್ತಿಲ್ಲದೆ ಇರೋದಿದ್ದರೆ ಅದನ್ನು ಕೂಡ ಹೇಳ್ತಾರೆ. ನೀವು ಈ ಥರ ಚೇಂಜಸ್ ಮಾಡ್ಕೊಳ್ಳಿ, ನಿಮ್ಮ ವೀಡಿಯೋ ವೈರಲ್ ಆಗಬೇಕು ಅಂದರೆ ಈ ಥರ ಮಾಡಿ, ಅಥವಾ ನಿಮ್ಮ ವೀಡಿಯೋ ಏನಾದರೂ ಪ್ರಾಬ್ಲಮ್ ಇದ್ದರೆ, ಈ ಥರ ಏನಾದರೂ ಟಾಪಿಕ್ ಏನೋ ಒಂದು ಅಟ್ಲೀಸ್ಟ್ ನಮಗೇನು ಗೊತ್ತಿಲ್ಲ ಅನ್ನೋ ವಿಷಯನ ಅವ್ರ ಹತ್ರ ನಾವು ತಿಳ್ಕೊಬೋದು. ಈಗ ಯಾರೇ ಆದರೂ ಅಷ್ಟೇ ಅಲ್ವಾ, ಎಷ್ಟೇ ಅವ್ರು ಏನಿದ್ರು, ಯಾವುದೇ ಯೂಟ್ಯೂಬರ್ ಆದರೂ ಫಸ್ಟು ನೋಡೋದು ನಾವು ಬೆಳಿಬೇಕು ಅನ್ನೋದನ್ನ ಮಾತ್ರ. ಬಟ್ ಇವರು ಏಮಕ್ಕ ಅವರು ಬೇರೆಯವ್ರನ್ನೂ ಕೂಡ ನಾವು ಬೆಳೆಸ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಲೈವಿಗೆ ಬರ್ತಾರೆ. ಅದಂತೂ ನಂಗೆ ತುಂಬ ಖುಷಿ. ಅವರು ಎಷ್ಟು ಚೆನ್ನಾಗಿ ನನಗೆ ಹೇಳ್ಕೊಟ್ರು. ಅಂದರೆ ನಾನು ಮಾಡಿದ ಮೊದಲನೇ ತಪ್ಪು, ನನ್ನ ಚಾನಲ್ ನೇಮ್ನ ನಾನು ಸರಿಯಾಗಿ ಕೊಟ್ಟಿರಲಿಲ್ಲ. ಅದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದರೆ ನನ್ನ ಚಾನಲ್ಗೆ ಬರ್ತಾನೆ ಇರಲಿಲ್ಲ. ನಾನು ಮಾಮೂಲಿ ಶಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ದೆ, ಮಿನಿ ಲಾಗ್ಸ್ ಥರ. ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಬರ್ತಾಯಿಲ್ಲ, ಯೂಟ್ಯೂಬ್ ಚಾನಲ್ ಲಿಂಕ್ ಕೊಡಿ ಅಂತ ಮೆಸೇಜ್ ಮಾಡ್ತಾಯಿದ್ರು. ನಾನು ಯೂಟ್ಯೂಬ್ ಚಾನಲ್ ಅಂದರೆ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ವ. ನಾನು ಅದಕ್ಕೆ ನೇಮ್ ಇಟ್ಟಿದ್ದು ಮಾಮ್ಸ್ ಆ್ಯಂಡ್ ಬೇಬೀಸ್ ಅಂತ. ಬಟ್ ಏನಾಗೋಯ್ತು ಅಂದರೆ, ಅದು ಅವ್ರು ನನಗೆ ಗೊತ್ತಿರಲಿಲ್ಲ. ಇವರು ಸರ್ಚ್ ಮಾಡಿದ್ರು ಹೇಮಕ್ಕ. ಅವ್ರ ಲೈವ್ಗೆ ಹೋದ ತಕ್ಷಣ ಅವರು ನಂದು ಚಾನಲ್ ಏನೇನಿದೆಯಾ ಅಂದರೆ ಎಲ್ಲರದ್ದು ಅವರು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ಎಲ್ಲನೂ ನೋಟ್ ಮಾಡ್ಕೋತಾರೆ. ಒಂದೊಂದೇ ಚಾನಲ್ನ ಓಪನ್ ಮಾಡಿ ಅವರು ನೋಡ್ತಾರೆ. ಅದೇ ಥರ ನಂದು ಕೂಡ ಅವರು ಚಾನಲ್ ಓಪನ್ ಮಾಡಿ ನೋಡಿದ್ರು. ಅಲ್ಲಿ ನೋಡಿದ್ರೆ ಮಾಮ್ಸ್ ಆ್ಯಂಡ್ ಬೇಬೀಸ್ ಅಂತ ಇತ್ತು. ಅವ್ರು ಸರ್ಚ್ ಮಾಡಿದ್ರು, ಅಲ್ಲಿಗೆ ಸಿಗ್ತಾ ಇರಲಿಲ್ಲ. ಆವಾಗ ಹೇಳಿದ್ರು ಅವರು, ನಿಂಗೆ ನೋಡಪ್ಪ ಈ ಥರ ಪ್ರಾಬ್ಲಮ್ ಆಗಿದೆ, ನೀನು ಎಸ್ ಅಂತ ಅಲ್ಲಿ ಇದು ಕೊಟ್ಬಿಟ್ಟು ಎಸ್ ಕೊಟ್ಟಿದೆಯಲ್ಲ, ಅಂದರೆ ಮಾಮ್ಸ್ ಆ್ಯಂಡ್ ಬೇಬೀಸ್ ಅಂತ ಕೊಟ್ಟಿದೆಯಲ್ವ, ಅದು ಎಸ್ನ ತೆಗೆದುಬಿಡು, ಅಥವಾ ನಿನ್ನ ಚಾನಲ್ ನೇಮೇ ಚೇಂಜ್ ಮಾಡು, ನಿನಗೆ ಕ್ಲಿಕ್ ಆಗ್ಬೋದು ಅಂತ ಒಂದು ಐಡಿಯಾ ಕೊಟ್ಟರು. ಆವಾಗ ನಾನು ಅವ್ರು ಹೇಳಿದ ತಕ್ಷಣ ಅದು ನಾನು ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಐಡಿಯಾ ಕೊಟ್ಟರು. ಅದಾದಮೇಲೆ ನನ್ನ ವೀಡಿಯೋನ ನೋಡಿದ್ರು. ಸರ್ಚ್ ಮಾಡಿ ಸಿಗಲಿಲ್ಲ ಅಲ್ವಾ, ಕೊನೆಗೆ ಅವ್ರ ವೀಡಿಯೋನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಲ್ವಾ, ಆವಾಗ ಅವ್ರಿಗೊಂದು ಕಮೆಂಟ್ಸ್ ಹಾಕಿದೆ. ಅದ್ರ ಮುಖಾಂತರ ಅವರು ನನ್ನ ಇದನ್ನು ಚಾನಲ್ ಓಪನ್ ಮಾಡಿ ನೋಡಿದ್ರು. ಓಪನ್ ಮಾಡಿ ನೋಡಿಬಿಟ್ಟು ಅದರಲ್ಲಿ ನಿಂದು ವೀಡಿಯೋದಲ್ಲಿ ಹ್ಯಾಶ್ ಟ್ಯಾಗ್ ಹಾಕಿಲ್ಲ ಕಣಪ್ಪ ನೀನು, ಅದಕ್ಕೆ ಅದು ವೈರಲ್ ಆಗಿಲ್ಲ, ಇಲ್ಲಾಂದರೆ ತುಂಬ ಚೆನ್ನಾಗಿ ವೈರಲ್ ಆಗ್ತಾಯಿತ್ತು. ನೀನು ಹ್ಯಾಶ್ ಟ್ಯಾಗ್ ಹಾಕೋದನ್ನ ನಾನು ಹೇಳ್ಕೊಡ್ತೀನಿ, ಬೇಕಾದ್ರೆ ಕೆಳಗಡೆ ಮೋರ್ ಅಂತ ಬರುತ್ತೆ ನೋಡು, ಅಲ್ಲಿ ನಿಂದು ಹ್ಯಾಶ್ ಟ್ಯಾಗ್ ಇರಬೇಕು. ನೀನು ಯಾವ ಟಾಪಿಕ್ ಬಗ್ಗೆ ಹಾಕಿದ್ಯೋ ಅದಕ್ಕೆ ಈ ಥರ ಹ್ಯಾಶ್ ಟ್ಯಾಗ್ನ ಹಾಕಬೇಕು. ಆವಾಗ ಅದು ಯಾರೇ ಸರ್ಚ್ ಮಾಡಿದ್ರು ಕೂಡ ನಿಂದು ವೀಡಿಯೋ ಫಸ್ಟ್ ಇರುತ್ತೆ, ನಿನಗೆ ವೈರಲ್ ಆಗುತ್ತೆ ಅನ್ನೋ ಐಡಿಯಾನ ನನಗೆ ಕೊಟ್ಟರು ಅವರು. ನಾನು ಅವ್ರು ಹೇಳ್ದಂಗೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡುವಾಗ ಅವ್ರು ಹೇಳಿದ್ದ ಟೆಕ್ನಿಕ್ ಉಪಯೋಗಿಸ್ಕೊಂಡು ನಂದು ನೇಮು ಮಾಮ್ಸ್ ಆ್ಯಂಡ್ ಬೇಬೀಸ್ ಅಂತ ಇತ್ತಲ್ವ ಚಾನಲ್ ನೇಮು, ಅದನ್ನು ಸಹನಾ ಕಿಶೋರ್ ಲಾಗ್ಸ್ ಅಂತೇಳಿ ಮಾಡಿದೆ.
ಅಂದರೆ ಯಾವ ರೀತಿ ಮಾಡಿದೆ ಅಂದರೆ ಅವರೇ ಒಂದು ರೀತಿ ಮೋಟಿವೇಶನ್ ಅಂದ್ಕೊಳ್ಳಿ ನನಗೆ. ಯಾವ ರೀತಿ ಅಂದರೆ ಅವ್ರದ್ದು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಇತ್ತಲ್ವ, ಅವರು ಅವ್ರ ಗಂಡಂದು ಅವ್ರ ಗಂಡನ ಯಾರೋ ಗೊತ್ತಿಲ್ಲ, ಒಟ್ಟಿನ ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಇತ್ತಲ್ವ, ಚೆನ್ನಾಗಿ ಇದೆ ಅವ್ರದ್ದೇನೆ. ಅದೇ ಥರ ನಾನು ನನ್ನ ಹಸ್ಬೆಂಡು ಸೇರಿಸಿ ಸಹನಾ ಕಿಶೋರ್ ವ್ಲಾಗ್ಸ್ ಅಂತ ನೇಮ್ ಯಾಕೆ ಕೊಟ್ಕೋಬಾರ್ದು ಅಂತೇಳಿ ನಾನು ಸಹನಾ ಕಿಶೋರ್ ವ್ಲಾಗ್ಸ್ ಅಂತ ಹೇಳಿ ನೇಮ್ ಕೊಟ್ಟೆ. ಅದಾದಮೇಲೆ ನಾನು ಅವ್ರು ಹೇಳ್ದಂಗೆ ಹ್ಯಾಶ್ಟ್ಯಾಗ್ ಕೂಡ ಹಾಕ್ತೆ. ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ನಾನು 15 ನಿಮಿಷ ವೀಡಿಯೋ ಮಾಡಿರೋದು. ನಂದು ಬರೀ 3 ನಿಮಿಷ ವೀಡಿಯೋ ಇದೆ ಅಂದರೆ ಯಾರೂ ನೋಡ್ತಾ ಇರಲಿಲ್ಲ. ಇದಂತೂ ನಿಜ, ನಾನು ನಿಜಾನೇ ಹೇಳ್ತಾ ಇರೋದು, ಯಾವುದೇ ರೀತಿಯ ಸುಳ್ಳಂತೂ ಅಲ್ಲ. ಬಟ್ 15 ನಿಮಿಷ ಇರೋ ವೀಡಿಯೋನ ಎಷ್ಟು ಜನ ನೋಡಿದ್ರು ಗೊತ್ತಾ? 7.6K ವ್ಯೂಸ್ ಬಂದಿದೆ. ತುಂಬ ಕಮೆಂಟ್ಸ್ ಬಂದಿದೆ, ಅಂದರೆ 100 ಗಟ್ಲೆಸ್ ಕಮೆಂಟ್ಸು ಮತ್ತು ಲೈಕ್ಸು ಎಲ್ಲ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಆವಾಗಲಿಂದ ನನಗೆ ಇನ್ನೂ ಹುಮ್ಮಸ್ಸು, ಒಂಥರ ಮೋಟಿವೇಶನ್ ಸಿಗ್ತಾ ಹೋಯಿತು. ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ನಾನು ಬೆಳೀಬೇಕು ಅನ್ನೋ ಥರ ನನಗೆ ಅನ್ನಿಸ್ತು. ಅವರು ಕೊಟ್ಟಿದ್ದ ಐಡಿಯಾಯಿಂದ ನಾನು ಇನ್ನೂ ಕೂಡ ಅದು ಓಡ್ತಾನೆ ಇದೆ, ಇನ್ನೂ ಡೈಲಿ ಕಮೆಂಟ್ಸ್ ಬರ್ತಾನೆ ಇದೆ ಅದೇ ವೀಡಿಯೋಗೆ. ಆಮೇಲಿಂದ ಸ್ವಲ್ಪ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇನ್ನೂ ಒಂದು ಆ ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಾಯಿದೆ ಇವಾಗ ಆಲ್ರೆಡಿ. ಇದೆಲ್ಲ ಆಗಿದ್ದು ಹೇಮಕ್ಕನಿಂದ. ಅಕ್ಕ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಶೇರ್ ಮಾಡಿಕೊಂಡ್ರೆ ನಿಮ್ಮಂಥ, ಅಂದರೆ ನಮ್ಮ ಥರ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ವ ಅಂಥವ್ರಿಗೆ ಯೂಸ್ ಆಗುತ್ತೆ. ಅಂಥವ್ರು ಅದ್ರ ಪಾಪ ಬೆಳೀಲಿ ನಮ್ಮಂಥವ್ರು. ಅಟ್ಲೀಸ್ಟ್ ಹೇಮಕ್ಕ ಅಂಥವ್ರು ಈ ಥರ ಇದ್ದಾರೆ ನೋಡಿ, ನಿಮ್ಮನ್ನ ಬೆಳೆಸ್ತೇನೆ ಅನ್ನೋದಾದರೂ 1-4 ಜನ ಗೊತ್ತಾಗಲಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದರಿಂದ ಯಾವುದೇ ರೀತಿ ಅದು ಬೇರೆ ಏನೂ ಇಲ್ಲ. ನನಗೆ ಬೇರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾವ ರೀತಿ ಹೇಳೋದು ಅಂತೇಳಿ ನನಗೆ ಅಂದರೆ ಈ ಥರ ಏನಾದರೂ ಒಂದು ವೀಡಿಯೋ ಮಾಡೋದು ಹೇಳಿದ್ರೆ ಇನ್ನೊಬ್ರಿಗೆ ಯೂಸ್ ಆಗುತ್ತಲ್ವ. ಅಟ್ಲೀಸ್ಟ್ ಈ ರೀತಿನಾದರೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತೇಳಿ ವೀಡಿಯೋನ ಮಾಡಿದ್ದೀನಿ. ಆದಷ್ಟು ಅವ್ರದ್ದು ನಾನು ಇಲ್ಲಿ ಟ್ಯಾಗ್ ಕೂಡ ಮಾಡಿರ್ತೀನಿ. ಅವ್ರ ಹೆಸರು ಹೇಮಾ, ಅದೇ ನೀವು ಸರ್ಚ್ ಮಾಡಿದ್ರೇ ಬಂದ್ಬಿಡುತ್ತೆ ಯೂಟ್ಯೂಬಲ್ಲಿ, ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತೇಳಿ. ಅವ್ರ ಲೈವ್ಗೆ ನೀವು ಯಾರು ಮಿಸ್ ಮಾಡಿದೆ ಹೋಗಿ, ನಿಜವಾಗ್ಲೂ ಅವ್ರು ಒಬ್ಬೊಬ್ಬರು ಚಾನಲ್ನು ಚೆಕ್ ಮಾಡಿ ಅಲ್ಲೇನು ಮಿಸ್ಟೇಕ್ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ತಾರೆ. ನಾನು ಅಷ್ಟೇ 1 ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಹೇಮಕ್ಕ ಅಂಥೇಳಿ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ವ್ಲಾಗ್ ಮಾಡಿ ತಿಳಿಸೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಹಾಗೆ ನನಗೂ ಇನ್ನೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.